ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯ ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ದಾವೀದವರ ಮನೆ ಹತ್ರ ಇತ್ತು ಪ್ರಾರ್ಥನೆ ಕೂಟ. ಹಲ್ಲೆಲೂಯಾ. ದೇವರನ್ನ ಘನಪಡಿಸಿದ್ದೀರಾ? ನಿಮ್ಮ ಜೀವಿತದಲ್ಲಿ ಸೃಷ್ಟಿಕರ್ತನಾದ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನೀವು ಜೀವಿಸಿದ್ದೀರಾ? ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ನೀವು ಬದುಕ್ತಾ ಇದ್ದೀರಾ, ಘನಪಡಿಸಿದ್ದೀರಾ ಎನ್ನುವಂಥ ವಿಷಯವನ್ನು ನಾವು ನೋಡಿದವರಾಗಿದ್ದೀವಿ. ಮೊಟ್ಟ ಮೊದಲನೇದಾಗಿ ದೇವರನ್ನ ಘನಪಡಿಸಬೇಕಾದ್ರೆ ಏನಾಗಬೇಕು? ಆಲಯ, ದೇವರ ಆಲಯ ನಿನ್ನಲ್ಲಿ ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ದೇವರ ಆಲಯ ಕಟ್ಟಲ್ಪಟ್ಟ ಮೇಲೆ ಒಂದು ವೇಳೆ ಪ್ರಾರ್ಥನೆಯ ಸಹವಾಸ, ದೇವರ ವಾಕ್ಯದ ಸಹವಾಸ, ದೈವ ಜನರ ಸಹವಾಸ ನಿನಗಿಲ್ಲದೆ ಹೋದರೆ ಆಲಯ ಏನಾಗುತ್ತೆ? ಹಾಳು ಬೀಳುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಕೂಟಕ್ಕೆ ನೀನು ಖಂಡಿತವಾಗಿ ಏನಾಗಬೇಕು? ಹಾಜರಾಗಬೇಕು. ಪ್ರಾರ್ಥನೆಯನ್ನ ಮನೆಯಲ್ಲಿ ಮಾಡುವವರಾಗಬೇಕು. ವಾಕ್ಯವನ್ನ ಪ್ರತಿನಿತ್ಯವೂ ಕೂಡ, ಪ್ರತಿ ವಾರವೂ ಕೂಡ ನೀವೇನ್ ಮಾಡಬೇಕು? ವಾಕ್ಯವನ್ನ ಕೇಳುವವರಾಗಬೇಕು. ವಾಕ್ಯದ ಪ್ರಕಾರವಾಗಿ ನಡೆಯುವವರಾದಾಗ ಮಾತ್ರ ದೇವರ ಆಲಯ ಅಸ್ಥಿರವಾಗದೆ ಸ್ಥಿರವಾಗಿ ಇದ್ದುಕೊಂಡಂತ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ, ಮಲೆನಾಡಿಗೆ ಹೋಗಿ ಮರವನ್ನ ತಂದು ನನ್ನ ಆಲಯವನ್ನ ಕಟ್ಟಿರಿ, ನಾನು ಅದಕ್ಕೆ ಮೆಚ್ಚಿ ಅಲ್ಲಿ ನನ್ನ ಪ್ರಭಾವವನ್ನ ಪ್ರಕಾಶಗೊಳಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಮೆಚ್ಚುತ್ತಾನೆ ಯಾವಾಗ? ನಿನ್ನಲ್ಲಿ ದೇವರಿಗೆ ಸ್ಥಾನವು ಇದ್ದಾಗ, ದೇವಸ್ಥಾನ ನಿನ್ನಲ್ಲಿ ಇರುವಾಗ. ದೇವರು ಯಾವುದೋ ಒಂದು ದೇವಸ್ಥಾನದಲ್ಲಿ, ಚರ್ಚಲ್ಲಿ, ಮಸೀದಿಯಲ್ಲಿ ಇರುವ ಆತನು ಅಲ್ಲ. ದೇವರಿಗೆ ಆಕಾಶವೇ ಸಿಂಹಾಸನ, ಭೂಮಿಯೇ ಪಾದಪೀಠ. ನೀವು ನನಗೋಸ್ಕರವಾಗಿ ಎಂತಹ ಮನೆಯನ್ನ ಕಟ್ಟುವಿರಿ ಎಂಬುದಾಗಿ ಹೇಳಿದಂಥ ದೇವರು. ಹಲ್ಲೆಲೂಯಾ. ಆತನಿಗೆ ಮನೆಯನ್ನ ಮನುಷ್ಯರು ಕಟ್ಟೋದಕ್ಕಾಗೋದಿಲ್ಲ. ಆದರೆ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಏನಾಗಿದ್ದಾನ್ರಿ? ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದು ನಮ್ಮ ಎಲ್ಲ ಬಾಧೆಗಳನ್ನ, ಪಾಪಗಳನ್ನ, ಶಾಪಗಳನ್ನ, ಅನಾರೋಗ್ಯವನ್ನ, ಬಲಹೀನತೆಗಳನ್ನ, ಬಡತನವನ್ನ ಎಲ್ಲವನ್ನ ತನ್ನ ಮೇಲೆ ಹೊತ್ತುಕೊಂಡು ಮತ್ತೆ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ನಾನು ನಿಮ್ಮಲ್ಲಿ ವಾಸ ಮಾಡ್ತೇನೆ. ಹಲ್ಲೆಲೂಯಾ. ಹೀಗೋ ಬಾಗಿಲನ್ನು ತಟ್ತಾ ಇದ್ದೇನೆ, ಯಾರಾದರೂ ತರೆದ್ರೆ ನಾನು ಅವರ ಒಳಗಡೆ ಬಂದು ಅವರಲ್ಲಿ ವಾಸಿಸುವೆನು, ಊಟ ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ದೇವರನ್ನು ಘನಪಡಿಸಬೇಕಾದ್ರೆ ಆಲಯ ಕಟ್ಟಲ್ಪಡಬೇಕು. ಆಲಯ ಕಟ್ಟಲ್ಪಡಬೇಕಾದ್ರೆ ಶಿಲುಬೆಯ ಮರದ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ನೋಡಿದ್ದೇವೆ, ಅದ್ಭುತಗಳು ನಿನ್ನಲ್ಲಿ ನಡೆಯುವಾಗ ದೇವರಿಗೆ ಏನಾಗುತ್ತೆ? ಘನತೆ ಬರುತ್ತೆ, ದೇವರಿಗೆ ಮಹಿಮೆ ಬರುತ್ತೆ ಎನ್ನುವಂಥ ವಿಷಯಗಳನ್ನು ನಾವು ನೋಡಿದ್ದೇವೆ. ಮೂರನೇದಾಗಿ ನಾವು ನೋಡಿದ್ದೇವೆ ಪ್ರಿಯರೇ, ಇನ್ನೊಂದು ವಿಷಯ ಯಾವುದಾಗಿತ್ತು? ನೆನಪು ಮಾಡಿದ್ರು ಒಂದ್ಸಾರಿ. ವಾಕ್ಯ ಹಬ್ಬಿಕೊಳ್ಳುವಾಗ. ಹಲ್ಲೆಲೂಯಾ. ವಾಕ್ಯ ಯಾವಾಗ ಹಬ್ಬಿಕೊಳ್ಳುತ್ತೋ ಆವಾಗ ದೇವರಿಗೆ ಏನಾಗುತ್ತೆ? ಮಹಿಮೆ ಬರುತ್ತೆ. ವಾಕ್ಯ ಇಲ್ಲೇ ಇರಬಾರ್ದು. ಒಬ್ಬರಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ, ಮಗದೊಬ್ಬರಿಗೆ, ಎಲ್ಲರಿಗೆ ಸುವಾರ್ತೆ ಎನ್ನುವಂಥದ್ದು ಮುಟ್ಟಬೇಕು ಪ್ರಿಯರೇ. ಯಾರ ಒಳಗಡೆ ಸುವಾರ್ತೆ ಇರುತ್ತೋ, ಯಾರ ಒಳಗಡೆ ವಾಕ್ಯ ಇರುತ್ತೋ ಅವರು ಏನಾಗ್ತಾರೆ? ಪಾಪ ಮಾಡೋದಕ್ಕೆ ಭಯಪಡ್ತಾರೆ. ದೇವರಿಗೆ ಸ್ಥಾನವನ್ನು ಕೊಟ್ಟಂತ ಅವರ ಜೀವಿತದಲ್ಲಿ ದೇವರು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾರೆ? ಸಕ್ಸಸ್ ಮಾಡ್ತಾರೆ. ಈ ಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕವನ್ನು ಕೂಡ ದೇವರವ್ರಿಗೆ ಏನು ಮಾಡ್ತಾರೆ? ಅನುಗ್ರಹ ಮಾಡ್ತಾರೆ. ಸ್ವರ್ಗ ಯಾರಿಗೆ ಬೇಕು? ಅವರು ವಾಕ್ಯಕ್ಕೆ ವಿಧೇಯರಾಗಲೇಬೇಕು, ವಾಕ್ಯವನ್ನ ಸೇರಿಸಿಕೊಳ್ಳಲೇಬೇಕು. ನಮಗೆ ನರಕ ಬೇಕಂದ್ರೆ ವಾಕ್ಯ ನಮಗೆ ಬೇಕಾಗಿಲ್ಲ. ಹೆಚ್ಚು ಬಂದಾಗ ಈ ಲೋಕದಲ್ಲಿ ನೀವು ಜೀವಿಸಬಹುದು, ನಡಿಬಹುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ನಮಗೆ ಪರಲೋಕ ಬೇಕಂದ್ರೆ ವಾಕ್ಯ ಬಿಟ್ಟು ಮತ್ತೆ ಬೇರೆ ಯಾವುದು ಮೆಡಿಸಿನ್ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ 4ನೇ ಅಂಶವನ್ನು ನಾವು ನೋಡೋಣ. 1ನೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 14 ಮತ್ತು 16ನೇ ವಚನ ಓದಿಕೊಳ್ಳೋಣ. 1 Peter chapter 4 verse 14 and 16. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ
ಗುರಿಯಾದರೆ ಧನ್ಯರೇ. ತೇಜೋಮಯನವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಲಿ. ಹಲ್ಲೆಲೂಯಾ. ಕೆಲವೊಂದು ಸಾರಿ ಈ ಲೋಕದಲ್ಲಿ ದೇವರನ್ನು ನಂಬಿದ ಕಾರಣಕ್ಕಾಗಿ ನಿನಗೆ ಅನೇಕವಾಗಿರ್ತಕ್ಕಂಥ ನಿಂದೆಗಳನ್ನು ಜನರು ಹಾಕ್ತಾರೆ. ಅನೇಕವಾದ ರೀತಿಯಲ್ಲಿ ನಿನಗೆ ಏನು ಮಾಡ್ತಾರೆ, ತಪ್ಪಾದ ಮಾತುಗಳನ್ನು ನಿನ್ನ ಮೇಲೆ ಓರಿಸಿ ಅದೇ ನಿಜ ಎನ್ನುವಂಥ ರೀತಿಯಲ್ಲಿ ನಿನ್ನನ್ನು ಏನು ಮಾಡ್ತಾರೆ, ಮೋಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ನೀವು ದೇವರ ಮಕ್ಕಳಾಗಿದ್ದು, ಕ್ರೈಸ್ತರಾಗಿದ್ದು ಬಾಧೆ ಪಟ್ಟರೆ ಆ ಒಂದು ಹೆಸರಿನ ನಿಮಿತ್ತವಾಗಿ ನೀವೇನು ಮಾಡ್ಬೇಕಂತ ದೇವರನ್ನ ಘನಪಡಿಸಬೇಕು. ನಾವು ದೇವರಿಗಾಗಿ ಏನು ಮಾಡಿದ್ದೇವೆ, ಅವಮಾನವನ್ನು ಸಹಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಬೇರೆ ಯಾರು ಸಹಿಸ್ಕೊಳ್ಳಲ್ಲ. ಅವ್ರು ಏನಾದ್ರು ಅಂದ್ರಪ್ಪ ತಿರುಗಿ ಹೊಡಿತಾರೆ. ಹಲ್ಲೆಲೂಯಾ. ಆದರೆ ದೇವರನ್ನು ನಂಬಿದ ಮಕ್ಕಳು ಮಾತ್ರ ಏನು ಮಾಡ್ತಾರೆ, ತಾಳ್ಮೆಯುಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ವಾಕ್ಯ ನಿಮ್ಮಲ್ಲಿ ಇರುವಾಗ, ಸೃಷ್ಟಿಕರ್ತನಾದ ದೇವರನ್ನ ನೀವು ಹೊಂದಿರುವಾಗ ಆ ಒಂದು ರಾಜ್ಯದಲ್ಲಿ ನೀವು ಪ್ರತಿನಿಧಿಗಳಾಗಿರ್ತೀರಿ, ಮಕ್ಕಳಾಗಿರ್ತೀರಿ. ಆ ಸಮಯದಲ್ಲಿ ಆ ಒಂದು ಹೆಸರಿನ ನಿಮಿತ್ತವಾಗಿ ನಿಮಗೆ ಯಾರಾದರೂ ಏನಾದರೂ ತಪ್ಪುಗಳನ್ನು ಓರಿಸಿದರೆ ನೀವು ಧನ್ಯರಾಗಿರ್ತೀರಿ. ಆ ಒಂದು ಧನ್ಯತೆ ಅದು ದೇವರಿಂದ ಬಂದಿರುವಂಥದ್ದು. ಅದು ಮುಂದೆ ನಿಮಗೆ ಬಹುಮಾನಗಳನ್ನು ತಂದು ಹಾಕುವಂಥದ್ದಾಗಿದೆ. ಪ್ರೇರ ಯೇಸು ಸ್ವಾಮಿ ಅವರು ಹೇಳ್ತಾರೆ, 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 12ನೇ ವಚನ ಓದ್ತೀರಿ. ಮತ್ತಾಯ ಬರೆದ ಸುವಾರ್ತೆ ನನ್ನ ಹೆಸರಿನ ನಿಮಿತ್ತ, ಕಂಟಿನ್ಯೂ ಪ್ಲೀಸ್. ಮತ್ತಾಯ ಬರೆದ ಸುವಾರ್ತೆ 5:12. ಅದಕ್ಕಿಂತ ಮುಂಚಿತವಾಗಿ 11ರಿಂದ ಹೋದ್ರಿ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಂದೆ, ದೇವರನ್ನು ನಂಬಿದ ಕಾರಣಕ್ಕಾಗಿ ಅನೇಕರು ನಿಂದನೆ ಮಾಡ್ತಾರೆ. ನಿಮಗೆ ಎಲ್ಲಿ ಇದ್ದಿಲ್ಲ, ಯಾವುದು ನಿಮಗೆ ಸಿಗಲಿಲ್ಲ, ಅನೇಕರು ಅವರಿಗೆ ಗೊತ್ತಿಲ್ಲ ಸತ್ಯ. ಹಲ್ಲೆಲೂಯಾ. ಯಾಕಂದ್ರೆ ಸೈತಾನನು ಅವರ ಕಣ್ಣುಗಳಿಗೆ, ಅವ್ರ ದೇಹಕ್ಕೆಲ್ಲ, ಅವ್ರ ಮನಸ್ಸಿಗೆಲ್ಲ ಏನು ಮಾಡಿಬಿಟ್ಟಿದ್ದಾನೆ, ಮಸಿ ಬೆಳೆದು ಬಿಟ್ಟಿದ್ದಾನೆ. ಸೃಷ್ಟಿಕರ್ತನಾದ ದೇವ್ರ ಕಡೆಗೆ ಮಾತ್ರ ಬರಲಾರಂಗೆ ಅವನು ಸೃಷ್ಟಿಕರ್ತನಾದ ದೇವರು ಯಾವ ಯಾವ ಕಾರ್ಯಗಳನ್ನು ಮಾಡ್ತಾರೋ ಆ ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದಾನೆ, ನಕಲು ಮಾಡ್ತಾ ಇದ್ದಾನೆ, ಡೂಪ್ಲಿಕೇಟ್ ಮಾಡ್ತಾ ಇದ್ದಾನೆ, ಫೋರ್ಜರಿ ಮಾಡ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್, ಏನೆಂಬುದಾಗಂದ್ರೆ, ಜನರು ನಿಮ್ಮನ್ನ ನಿಂದಿಸಿದರೆ ದೇವರ ಹೆಸರಿನ ಮೂಲಕವಾಗಿ ದೇವರ ಮಕ್ಕಳು ನೀವಾದಾಗ ಅನೇಕವಾದ ತಪ್ಪುಗಳನ್ನು ನೀವು ಹೊರಿಸಿದ್ರೆ ನೀವು ಧನ್ಯತೆಯನ್ನ ಅನುಭವಿಸ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, 4ನೇದಾಗಿ ನಾವು ದೇವರನ್ನ ಯಾವ ರೀತಿಯಾಗಿ ಘನಪಡಿಸ್ತೀವಿ ಅಂದ್ರೆ, ಯಾರಾದ್ರೂ ಕೆಟ್ಟ ಕೆಟ್ಟ ಮಾತುಗಳನ್ನ, ಸುಳ್ಳು ಮಾತುಗಳನ್ನ, ಆಪಾದನೆಯ ಮಾತುಗಳನ್ನ ನಾವು ಮಾಡಲಾರದ ತಪ್ಪಿನ ಕಾರಣಕ್ಕಾಗಿ ನಮ್ಮ ಮೇಲೆ ಹಾಕಿದಾಗ ಆ ಒಂದು ಸಮಯದಲ್ಲಿ ನಾವು ತಾಳಿಕೊಂಡ್ರೆ, ಅವರಿಗೆ ಮರು ಮಾತಾಡದೆ, ಅವರನ್ನ ಶಪಿಸದೆ, ಅವರನ್ನ ಆಶೀರ್ವದಿಸಿದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಪರಲೋಕದಲ್ಲಿ ನಮಗೆ ಹೆಚ್ಚಿನ ಭಾಗ್ಯ ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ದೇವರನ್ನ ಘನಪಡಿಸಬೇಕಾದರೆ ಲೋಕದವರ ರೀತಿಯಲ್ಲಿ ನಾವು ಜೀವಿಸಬಾರದು. 4ನೇದಾಗಿ ಏನು ಪ್ರಿಯರೇ, ನಿಂದೆ ಬಂದಾಗ ನಿಂದೆಯಲ್ಲಿ ತಾಳ್ಮೆ ಉಳ್ಳವರಾಗಿ ನಾವು ಇರಬೇಕು. ತಾಳ್ಮೆ ಬಹಳ ಮುಖ್ಯ, ಸಹನೆ ಬಹಳ ಮುಖ್ಯ ಪ್ರಿಯರೇ. 5ನೇದಾಗಿ ಕ್ವಿಕ್ ಆಗಿ ಮುಗಿಸೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೀವು ಸತ್ಯವೇದದಲ್ಲಿ 4ನೇ ಅಧ್ಯಾಯ 14ನೇ ವಚನ, ಯೆಹೋಶುವನ ಪ್ರವಾದನೆ ಗ್ರಂಥ. ದೇವರು ಯಾರನ್ನ ಘನಪಡಿಸಿದ್ರು ಎಂಬುದಾಗಿ. ಯೆಹೋಶುವ 4:14 ಓದ್ತಿರ ಒಂದ್ಸಾರಿ. ಆ ದಿವಸ
ಆ ದಿವಸ ಯೆಹೋವನು ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲ್ಯರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಇವನು ಜೀವದಿಂದಿದ್ದ ಕಾಲವೆಲ್ಲ ಭಯ ಭಕ್ತಿಯುಳ್ಳವರು ಆಗಿದ್ದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಘನಪಡಿಸಿದಂಥ ಒಂದು ಸ್ಥಿತಿ. ನಾವು ಯಾವ ರೀತಿಯಾಗಿ ದೇವರನ್ನ ಘನಪಡಿಸಿದ್ವಿ ಎಂಬುದಾಗಿ 4 ಅಂಶಗಳನ್ನ ನೋಡಿದ್ವಿ. 5ನೇ ಅಂಶ ಏನ್ರಿ? ದೇವರು ಯಾರನ್ನ ಘನಪಡಿಸುತ್ತಾರೆ. ದೇವರು ಯಾರನ್ನ ಘನಪಡಿಸ್ತಾರೆ ಪ್ರಿಯರೇ? ಯಾರು ದೇವರ ಕರೆಗೆ ಹೋಗೊಟ್ಟು ಭಯಪಟ್ಟು ಭಯ ಭಕ್ತಿಯಿಂದ ನಡೆದು ವಿಧೇಯತೆಯನ್ನ ತೋರಿಸಿದವರಾಗಿ, ದೇವರು ಯಾವುದನ್ನ ಮಾಡು ಎಂಬುದಾಗಿ ಹೇಳ್ತಾರೋ ಅದನ್ನ ಮಾತ್ರ ಮಾಡುತ್ತಾ ಮಾಡಬೇಡ ಎಂಬುದಾಗಿ ಹೇಳಿದಂಥವುಗಳನ್ನ ಮಾಡಲಾರದ ಹಾಗೆ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಯಾರು ಜೀವಿಸ್ತಾರೋ ದೇವರವ್ರನ್ನ ಏನ್ ಮಾಡ್ತಾರಂತೆ? ಘನಪಡಿಸ್ತಾರೆ ಪ್ರಿಯರೇ. ಈ ಯೆಹೋಶುವನ ಜೀವಿತವನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಆತನ ಹೆಸರು ಏನೆಂಬುದಾಗಿ? ಹೋಶೇಯ ಎಂಬುದಾಗಿ. ಹಲ್ಲೆಲೂಯಾ. ಆತನಿಗೆ ಯೆಹೋಶುವ ಎಂಬುದಾಗಿ ನಾಮಕರಣ ಮಾಡಿರುವಂಥದ್ದು ಯಾರು? ಮೋಶೆ ಪ್ರಿಯರೇ, ಮೋಸಸ್. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಯೆಹೋಶುವನು ಇಸ್ರಾಯೇಲ್ ಕಾನಾನ್ ದೇಶವನ್ನು ನೋಡುವುದಕ್ಕಾಗಿ ಕಳುಹಿಸಿರ್ತಕ್ಕಂಥ ಆ ಒಂದು ಗುಪ್ತ ಜನರಲ್ಲಿ ಈ ಯೆಹೋಶುವ ಎನ್ನುವಂಥ ವ್ಯಕ್ತಿ ಕೂಡ ಒಬ್ಬ. ಈತನು ಆ ಒಂದು ದೇಶಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರು ಬಹಳ ಎತ್ತರ ಇದ್ದಾರೆ, ದಷ್ಟಪುಷ್ಟರಾಗಿದ್ದಾರೆ, ಭಯಂಕರವಾದ ಸ್ಥಿತಿಯಲ್ಲಿ ಅವರಿದ್ದಾರೆ. ಆ ಯೆಹೋಶುವನು ಅವರನ್ನ ನೋಡದೆ ಯಾರನ್ನ ನೋಡ್ತಾ ಇದ್ದಾನೆ? ಸೃಷ್ಟಿಕರ್ತನಾದ ದೇವರನ್ನ. ಹಲ್ಲೆಲೂಯಾ. ದೇವರ ಮುಂದೆ ಅವರೆಲ್ಲರೂ ಏನಾಗಿದ್ದಾರೆ? ಚಿಕ್ಕವರಾಗಿದ್ದಾರೆ. ಹಲ್ಲೆಲೂಯಾ. ದಾವೀದನು ಕೂಡ ಗೊಲ್ಯಾತನನ್ನ ನೋಡಲಿಲ್ಲ. ಇವರೆಲ್ಲ ಸೌಲ ಮಹಾರಾಜ, ಸೌಲನಲ್ಲಿರ್ತಕ್ಕಂಥ ಶಿಷ್ಯ, ಅವರ ಎಲ್ಲ ಒಂದು ಸೈನಿಕರು, ಅವನ ಸೈನಿಕ ಬೃಂದವೆಲ್ಲ ಮಹಾಭಟ್ರು ಎಲ್ಲರೂ ಕೂಡ ಯಾರು ನೋಡ್ತಾ ಇದ್ದಾರೆ? ಗೊಲ್ಯಾತನನ್ನು ನೋಡ್ತಾ ಇದ್ದಾರೆ. ಆದ್ರೆ ದಾವೀದ ಯಾರು ನೋಡ್ತಾ ಇದ್ದಾನ್ರಿ? ದೇವರನ್ನ ನೋಡ್ತಾ ಇದ್ದಾನೆ. ನನ್ನ ದೇವರ ಹೆಸರನ್ನ ಹೀನಪಡಿಸುವಂತ ನೀನ್ ಯಾರು? ಸುನ್ನತಿ ಇಲ್ಲದಂತವನು ನೀನು ಯಾರು ಎಂಬುದಾಗಿ ಯೆಹೋಶುವನು ಕೂಡ ಏನು ಮಾಡ್ತಾ ಇದ್ದಾನಂದ್ರೆ ಅಲ್ಲಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಜನರನ್ನು ನೋಡ್ತಾ ಇಲ್ಲ. ದೇವರು ಆ ದೇಶವನ್ನು ನನಗೆ ಕೊಡ್ತಾನೆ. ಹಲ್ಲೆಲೂಯಾ. ದೇವರು ಖಂಡಿತವಾಗಿ ವಾಗ್ದಾನ ಮಾಡಿದಾನೆ. ಆ ವಾಗ್ದಾನದ ಪ್ರಕಾರವಾಗಿ ನಮ್ಮ ಎಲ್ಲರ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾನೆ. ಆ ಒಂದು ದೇಶವನ್ನು ನಮಗೆ ಅನುಗ್ರಹ ಮಾಡ್ತಾನೆ ಅಂತೇಳಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಮೋಶೆಯು ಹೇಳಿದ ಮಾತುಗಳಿಗೆ ಧಿಕ್ಕಾರ ತೋರಿಸದ ಹಾಗೆ ಪರಿಪೂರ್ಣವಾಗಿ ಮೋಶೆಯ ನಾಯಕತ್ವದಲ್ಲಿ ಪಳಗಿದಂತ ವ್ಯಕ್ತಿ ಪ್ರಿಯರೇ ಯಾರು? ಈ ಯೆಹೋಶುವ. ಹಲ್ಲೆಲೂಯಾ. ವಿಧೇಯತೆ ಉಳ್ಳವನಾಗಿದ್ದ, ತನ್ನ ಹಿರಿಯರನ್ನ ಯಾವ ರೀತಿಯಾಗಿ ಗೌರವಿಸಬೇಕು, ಗೌರವ ಭಾವದಿಂದ ನೋಡಬೇಕು, ದೇವರಿಗೆ ಯಾವ ರೀತಿಯಾಗಿ ಭಯಪಟ್ಟು ನಡಿಬೇಕು, ಅವೆಲ್ಲವುಗಳನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂಥ ಯೆಹೋಶುವನನ್ನ ಅಲ್ಲಿರ್ತಕ್ಕಂಥ 30 ಲಕ್ಷಕ್ಕಿಂತಲೂ ಹೆಚ್ಚು ಜನ, 6 ಲಕ್ಷ ಜನರು ಏನಾಗಿದ್ದಾರೆ? ಕಾಲ್ವಾಳ ಅಂದ್ರೆ ಯೌವನಸ್ಥರಾಗಿರ್ತಕ್ಕಂಥ ಯುವಕರು, ಅವರು ಧರ್ಮಪತ್ನಿಯರು, ಅಜ್ಜರು, ಅಜ್ಜಿಯರು, ಹೋಗುವತ್ಲೆ 40 ವರ್ಷ ಹಿಡಿತಂತೆ ಹುಟ್ಟಿದಂಥವ್ರು ಎಷ್ಟೋ ಜನ. ಹಲ್ಲೆಲೂಯಾ. ಅಷ್ಟು ಲಕ್ಷ ಜನರಿಗೆ ಏನೂ ತಿಳಿಯಲಾರದಂಥ ಒಬ್ಬ ವ್ಯಕ್ತಿ ಅಂದ್ರೆ ಆತ ದೇವರಿಗೆ ಭಯಪಟ್ಟ ಕಾರಣಕ್ಕಾಗಿ ದೇವರು ಆತನನ್ನು ಏನ್ ಮಾಡ್ತಾ ಇದ್ದಾರೆ? ಘನಪಡಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರು ನಿನ್ನನ್ನ ಘನಪಡಿಸಬೇಕಾದ್ರೆ ನೀನು ವಿಧೇಯತೆ ವಿಶ್ವಾಸ ಉಳ್ಳವನಾಗಿ ಈ ಲೋಕದಲ್ಲಿ ಜೀವಿಸಬೇಕು. ನೀನಿರ್ತಕ್ಕಂಥ ಕೆಲಸ, ಮಾಡುವಂತ ಕೆಲಸ, ಅದರಲ್ಲಿ ನಿಯತ್ತು, ಪ್ರಾಮಾಣಿಕತೆ ಎನ್ನುವಂಥದ್ದು ಇರಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಏನೆಂಬುದಾಗಿ, ಯೆಹೋಶುವನನ್ನ ಎಲ್ಲ ಜನರ ಮುಂದೆ ದೇವರು ಘನಪಡಿಸಿದ ಕಾರಣಕ್ಕಾಗಿ ಯೆಹೋಶುವನು ಜೀವದಿಂದ ಇರುವವರೆಗೂ ಅಲ್ಲಿರುವಂತ ಎಲ್ಲಾ ಜನರು ಯಾರಿಗೆ ಭಯಪಡ್ತಾ ಇದ್ದಾರೆ? ಯೆಹೋಶುವನಿಗೆ ಭಯಪಟ್ಟು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಅದು ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ನಮ್ಮನ್ನ ದೇವರು ಘನಪಡಿಸಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನ ಬಲಪಡಿಸಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಅನುಗ್ರಹ ಮಾಡಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಏನೆಂಬುದಾಗಿ, ದೇವರು ಯೆಹೋಶುವನನ್ನ ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ದೇವರು ಯೆಹೋಶುವನ ಜೀವಿತದಲ್ಲಿ ಅದ್ಭುತವಾಗಿರುವಂತ ಕಾರ್ಯವನ್ನ
ಮಾಡಿದ್ರು. ಯೆಹೋಶುವನನ್ನ ದೇವರು ಘನಪಡಿಸಿದ ಕಾರಣಕ್ಕಾಗಿ ಯೆಹೋಶುವನು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ದೇವರ ಮೇಲೆ ನಂಬಿಕೆ ಇಟ್ಟವನಾಗಿ. ಏನಂತ ಹೇಳ್ತಾ ಇದ್ದಾನೆ ಮಾತು? ನಾನು ನನ್ನ ಮನೆಯವರೆಲ್ಲರೂ ಕೂಡ ಯೆಹೋವನನ್ನೇ ಸೇವಿಸುವೆವು. ನೀವು ಒಂದು ವೇಳೆ ಹಿಂದಕ್ಕೆ ಹೋದ್ರೆ, ಇನ್ನು ಪಾಪದ ಕಡೆಗೆ ಹೋದ್ರೆ, ವಿಗ್ರಹಗಳ ಕಡೆಗೆ ಹೋದ್ರೆ, ಇನ್ನು ಲೋಕದ ಆಚಾರ ಸಂಪ್ರದಾಯಗಳ ಕಡೆಗೆ ನೀವು ಹೋದ್ರೆ ಹೋಗ್ಬೋದು, ಆದ್ರೆ ನಾನು ಮಾತ್ರ ಹೋಗೋದಿಲ್ಲ. ನನಗೆ ದೇವರೇ ಬೇಕು. ಸೃಷ್ಟಿಕರ್ತನಾದ ದೇವರಲ್ಲಿಯೇ ನಾನು ಜೀವಿಸಬೇಕು. ಆ ದೇವರನ್ನ ಬಿಟ್ಟು ನಾನು ನಡೆಯುವುದೇ ಇಲ್ಲ ಎಂಬುದಾಗಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಯೆಹೋಶುವನನ್ನ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ದೇವರು ಯೆಹೋಶುವನನ್ನ ಘನಪಡಿಸಿದರು. ಹಲ್ಲೆಲೂಯಾ. ಯಾರನ್ನ ದೇವರು ಘನಪಡಿಸಿದರು? ಯೆಹೋಶುವನನ್ನ. ಕಾರಣ ಒಂದೇ, ಯೆಹೋಶುವ ಭಯ ಭಕ್ತಿ ಉಳ್ಳವನಾಗಿದ್ದು ದೇವರಿಗೆ ನಡೆದುಕೊಂಡ, ವಿಧೇಯತೆ ಉಳ್ಳವನಾಗಿ ದೇವರಿಗೆ ನಡೆದುಕೊಂಡ, ಕೊನೆಯ ಉಸಿರು ಜೀವ ಇರುವವರೆಗೂ ಕೂಡ ಒಂದು ಸಾರಿಯೂ ಕದಲದ ಹಾಗೆ ದೇವರಿಗೆ ಭಯಪಟ್ಟು ನಡೆದುಕೊಂಡ. ಪ್ರತಿ ವಿಷಯದಲ್ಲಿಯೂ ಕೂಡ ದೇವರ ಮೊರೆ ಹೋದ. ಒಂದು ವೇಳೆ ತಪ್ಪಿ ಹೋದ ಸಮಯದಲ್ಲಿ ಪುನಃ ದೇವರ ಕಡೆಗೆ ಆತನು ತಿರುಗಿಕೊಂಡ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವನು ಎಲ್ಲ ಒಂದು ವಿಷಯದಲ್ಲಿ ಜಯವನ್ನ ಹೊಂದಿದನು. ಎಲ್ಲ ಜನಾಂಗಗಳನ್ನ ಏನ್ ಮಾಡಿದ? ಸೋಲಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋವ ನಿನ್ನ ನಾಮವು ಎಷ್ಟು ಬಲವಾದದು, ಎಷ್ಟು ಘನವಾದದು, ಎಷ್ಟು ಬಲವಾದದು. ಹಲ್ಲೆಲೂಯಾ. ಯೆಹೋಶುವ ಪ್ರಾರ್ಥನೆ ಮಾಡಿದೆ ಏನೆಂಬುದಾಗಿ? ಸೂರ್ಯನೇ ನೀನು ಅಲ್ಲೇ ನಿಲ್ಲು, ಚಂದ್ರನೇ ನೀನು ಅಲ್ಲಿ ನಿಲ್ಲ. 10ನೇ ಅಧ್ಯಾಯ ಯೆಹೋಶುವ ಗ್ರಂಥ 10ನೇ ಅಧ್ಯಾಯ 12ನೇ ವಚನ ಓದ್ತಿರೋ ಸರಿ ಬೇಗ. ಅದಕ್ಕೆ ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ವಿಜ್ಞಾಪನೆಯನ್ನ ಮಾಡಿದನು. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೂ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಹಲ್ಲೆಲೂಯಾ. ದೇವರನ್ನ ನಂಬಿದಂತ ಮಕ್ಕಳು ಪ್ರಾರ್ಥನೆ ಮಾಡಿದಾಗ ಆಗದ ಕಾರ್ಯಗಳನ್ನು ದೇವರು ಆಗುವಂತೆ ಮಾಡ್ತಾರೆ ಪ್ರಿಯರೇ. ಬಾಗಲಿಯಲ್ಲಿ ಬಿಸಿಲಿನ ಒಂದು ಕಾಲದಲ್ಲಿ ಅಪ್ಪರು ದೊಡ್ಡಪ್ಪರು ಇಬ್ಬರೇ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿದ್ದಾರೆ ಪ್ರಿಯರೇ. ನಾವೆಲ್ಲರೂ ಊರಿಗೆ ಹೋಗಿದ್ದೇವೆ. ಅಮ್ಮನೂರಿಗೆ ಹೋದಂಥ ಸಮಯದಲ್ಲಿ ಆ ಸಮಯದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಬಳಸೋದಕ್ಕೆ ನೀರಿಲ್ಲ. ದೊಡ್ಡಪ್ಪವ್ರು ಪೇಚಾಡ್ತಾ ಇದ್ದಾರೆ. ಅವ್ರಿಗೆ ಪಾಪ ಗಾಡಿ ಹೊಡ್ಯಕ್ಕೆ ಬರಲ್ಲ, ಬಂದಿದ್ರೆ ಯಾವಾಗ ತಂದು ಹಾಕ. ಅಲ್ಲೆಲ್ಲ ಗಾಡಿ ಹೊಡ್ಯಕ್ಕೆ ಬರಲ್ಲ. ಅವರು ಬಂದು ಹೇಳ್ತಾ ಇದ್ದಾರೆ, ಅಪ್ಪವ್ರೇ ನಳ ಬಂದಿಲ್ರಿ, ಕುಡಿಯೋಕ್ಕೆ ನೀರಿಲ್ರಿ. ಅವತ್ತಿನ ದಿವಸ ಪ್ರಾರ್ಥನೆ ಕೂಟ, ಶುಕ್ರವಾರದ ಉಪವಾಸ ಪ್ರಾರ್ಥನೆ ಕೂಟ. ಆಯ್ತು ರೀ ಬಸ್ನಗೌಡ್ರೆ, ದೇವರು ಮಳೆ ಕೊಡ್ತಾನ, ಆ ಮಳೆಯಿಂದ ನೀವು ನೀರನ್ನು ಏನು ಮಾಡ್ತೀರಿ? ಸಂಗ್ರಹ ಮಾಡ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಪ್ಪರು ಹೇಳಿದ ತಕ್ಷಣ ಬಿಸಿಲು, ಹೊರಗಡೆ ಎಲ್ಲ ಬಿಸಿಲಿದೆ. ಏನಿದೆ ರೀ? ಬಿಸಿಲಿದೆ, ಮೋಡನೇ ಇಲ್ಲ. ಯಾಕೆ ಹಿಂಗೆ ಹೇಳ್ತಾರೆ? ಏನೋ ಮರ್ತು ಹೇಳ್ಬಿಟ್ಟಿದ್ದಾರೆ ಏನೋ ಅನ್ಕೊಂಡ್ರಂತೆ ದೊಡ್ಡಪ್ಪ. ಹಲ್ಲೆಲೂಯಾ. ಏನೋ ಮರ್ತು ಹೇಳ್ಯಾರ ಅಯ್ಯರು. ಹೆಂಗೆ ಮಾರ್ಚ್ ತಿಂಗಳಾಗ ಮಳೆ ಹೆಂಗೆ ಬರುತ್ತಾ, ಬಿಸಿಲಿನ ಒಂದು ಕಾಲದಲ್ಲಿ ಮಳೆ ಹೆಂಗೆ ಬರುತ್ತಂತೇಳಿ ಅಂದುಕೊಂಡ್ರಂತೆ. ಆದರೆ ಯಾವಾಗ ಅಪ್ಪವ್ರು ಹೇಳಿದ ತಕ್ಷಣ ದೇವ್ರು ಏನು ಮಾಡ್ತಾ ಇದ್ದಾರೆ? ಮೋಡವನ್ನು ತರ್ತಾ ಇದ್ದಾರೆ. ಅದು ಮತ್ತೆ ಮಂದಿರದ ಅಕ್ಕಪಕ್ಕ ಸುತ್ತ ಮಾತ್ರ ಮಳೆ, ಬೇರೆ ಕಡೆ ಮಳೆ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ದೇವರು ತನ್ನ ಮಕ್ಕಳ ವಿಜ್ಞಾಪನೆಯನ್ನ ಕೇಳುವವನಾಗಿದ್ದಾನೆ. ಆವತ್ತಿನ ದಿವಸ 6 ಕೊಡ ನೀರು ತುಂಬಿರುವಂತೆ. ಎಷ್ಟು ಕೊಡ ರೀ? 6 ಕೊಡ. ಅದ್ರಾಗ 2 ಕೊಡ ಶಿವಮಜ್ಜರಿಗೆ ಕೊಟ್ರಂತೆ.
ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕವಾಗಿರ್ತಕ್ಕಂಥ ಕಾರ್ಯಗಳು ದೇವರಿಗೆ ಅಸಾಧ್ಯ ಯಾವುದು ಇಲ್ಲ. ಅಂತಹ ದೇವರನ್ನ ನೀವು ನಂಬಿದ್ದೀರಿ. ನೀವು ನಂಬಿದಂಥ ದೇವರು ಯಾವುದೋ ಮನುಷ್ಯರ ಕೈಯಲ್ಲಿ ಉಂಟಾಗಿರ್ತಕ್ಕಂಥ ದೇವರು ಅಲ್ಲ. ಯಾರೋ ಕಲ್ಪನೆಯ ಮೂಲಕವಾಗಿ ಯಾವುದೋ ಹೇಳಿಕೆಯನ್ನು ಹೇಳಿ ಮಾಡಿದಂಥ ದೇವರು ಅಲ್ಲ. ಆ ಮನುಷ್ಯರಿಗೆ ಅಲ್ಲೇ ಕುಂತ್ಕೊಂಡು ಅಲ್ಲೇ ಕತ್ತಿಂಗ್ ಹಾಕ್ರಿ ಸಾಯ್ತೀನಿ ಅಂತೇಳಿ ಅವ್ರಿಗೆ ಗೊತ್ತೇ ಇರೋ. ಹಲ್ಲೆಲೂಯಾ. ಪ್ರೈಸ್. ಹೇಳಿ ಕೇಳ್ತಾರೆ ಅದು ಇದು ಅಂತೇಳಿ ಅಂತೀರಲ್ಲ, ಕತ್ತಿಡ್ಕೊಂಡು ಹೋಗ್ರಿ. ಹಲ್ಲೆಲೂಯಾ. ಗೊತ್ತಾಗ್ಬೇಕಲ್ಲ, ನೀನು ಕತ್ತಿಡ್ಕೊಂಡು ಬಂದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಮನುಷ್ಯರು ತಮ್ಮ ಹೊಟ್ಟೆಪಾಡಿಗಾಗಿ ಅವರು ಬದುಕ್ತಾರೆ, ಜೀವಿಸ್ತಾರೆ. ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್. ಹಂಗೆ ತೆಗೆದು ಹಿಂಗೆ ಅಂದ್ರೆ ಹೇಳಾಗ್ತಾರೆ, ಅಲ್ಲೇ ಭಯ ಪಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಭವಿಷ್ಯತ್ತನ್ನು ತಿಳಿದ ಆತನು ದೇವರು ಮಾತ್ರ. ಹಲ್ಲೆಲೂಯಾ. ಆ ಭವಿಷ್ಯತ್ತನ್ನು ತನ್ನ ಮಕ್ಕಳಿಗೆ ದೇವರು ತಿಳಿಸ್ತಾನೆ. ಅದನ್ನೇ ಹೋದ ವರ್ಷ ದೇವರು ಮಾಡಿರುವಂಥದ್ದು ಈ ವರ್ಷ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಮಳೆ ಬರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಮಳೆ ಬಂದಾಗ ಹೇಳ್ತಾರೆ ಅನೇಕ ಜನ ಒಳ್ಳೆ ಮಳೆ ಬರುತ್ತೆ ಅಂತೇಳಿ. ಆದರೆ ಯಾವಾಗ ತೋರಿಸಿದ್ರೆ ದೇವರು ನಮಗೆ 1 ವರ್ಷದ ಹಿಂದೆ ಪ್ರಿಯರೇ, ಯಾವುದು ಕ್ಯಾಲೆಂಡ್ರಲ್ಲಿ ಪ್ರಿಂಟ್ ಆಗಿದೆನೋ ಆ ಪ್ರಿಂಟ್ ಆಗಿರುವಂಥದ್ದು ಯಾವುದಿದೆನೋ ಕರೆಕ್ಟಾಗಿ ಅದೇ ರೀತಿಯಾಗಿ ಆರಂಭದಲ್ಲಿ ಯಾವುದಿದು ಮುಂಗಾರು ಮಳೆ ಎಷ್ಟು ವರ್ಷಗಳಾಯಿತು ಬರಲಾರದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ವಾಗ್ದಾನವನ್ನು ದೇವರು ನೆರವೇರಿಸಿದರು. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ, ದೇವರು ನಿನ್ನನ್ನು ಘನಪಡಿಸಬೇಕಾದ್ರೆ ನೀನು ಪರಿಪೂರ್ಣ ವಿಧೇಯತೆ ಉಳ್ಳಂಥ ಕುಮಾರನಾಗಿ ಮಗನಾಗಿ ಈ ಲೋಕದಲ್ಲಿ ನೀನು ಜೀವಿಸಬೇಕು. ಯೆಹೋಶುವ ತಪ್ಪಿ ನಡೀಲಿಲ್ಲ. ಯಾವಾಗ ಮೋಶೆಯ ನಾಯಕತ್ವದಲ್ಲಿ ಪಳಗಿದನು, ಮೋಶೆಯನ್ನ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮೋಶೆಯನ್ನ ದೃಷ್ಟಿ ಇಟ್ಟು ಮೋಶೆ ಯಾವ ರೀತಿಯಾಗಿ ನಡೀತಾ ಇದ್ದನೋ, ಆತನ ಭಕ್ತಿ ಜೀವಿತ ಯಾವ ರೀತಿಯಾಗಿದೋ, ಅಷ್ಟು 30 ಲಕ್ಷ ಜನರನ್ನು ಯಾವ ರೀತಿಯಾಗಿ ಸಂಭಾಳಿಸಿಕೊಂಡು ಹೋಗ್ತಾ ಇದ್ದನು. ಒಬ್ರಿಬ್ಬರು ಒಂದು ಕುಟುಂಬದಲ್ಲಿ 10 ಜನ ಇದ್ರೆ ಅವ್ನು ಸಂಭಾಳಿಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ಕಷ್ಟ. 30 ಲಕ್ಷ ಜನರು, ಅವರಿಗೆ ಊಟ ಏನು, ನೀರು ಏನು, ಅವರು ತಂಗುವುದಕ್ಕೆ ಸ್ಥಳ ಏನು, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಬಗೆಹರಿಸಬೇಕು. ಜಗಳ ಆಡಿದರೆ ಎಲ್ಲರನ್ನ ಯಾರ ಬಳಿ ಕರ್ಕೊಂಬರ್ತಾರೆ? ಮೋಶೆಯ ಬಳಿಗೆ ಕರ್ಕೊಂಬರ್ತಾರೆ. ಮೋಶೆಯ ನ್ಯಾಯವನ್ನ ತೀರಿಸ್ಬೇಕು. ಅದೆಲ್ಲವನ್ನ ಯೆಹೋಶುವ ನೋಡ್ತಾ ಇದ್ದ. ಮೋಶೆ ತನಗೆ ಮಹಿಮೆ ಸಲ್ಲಿಸಿಕೊಳ್ಳಲಿಲ್ಲ. ಯಾರಿಗೆ ಮಹಿಮೆ ಸಲ್ಲಿಸಿದ? ದೇವರಿಗೆ ಮಹಿಮೆ ಸಲ್ಲಿಸಿದ. ಅದೆಲ್ಲವನ್ನ ನೋಡಿದ ಮೋಶೆ ಅರಸನಾಗಿ ಬೆಳೆದಂತ ವ್ಯಕ್ತಿ, 40 ವರ್ಷ ಅರಮನೆಯಲ್ಲಿ ಜೀವಿಸಿದಂತ ವ್ಯಕ್ತಿ, ಅದೆಲ್ಲವನ್ನ ಬಿಟ್ಟು ಯಾರ ಕಡೆಗೆ ಬಂದರಿ? ಕ್ರಿಸ್ತನ ನಿಮಿತ್ತವಾಗಿ ನಿಂದೆಯನ್ನ ಸಹಿಸಿಕೊಳ್ಳಬೇಕಂತೇಳಿ ಶ್ರೀಮಂತಿಕೆಯನ್ನು ಬಿಟ್ಟು ಏನು ಮಾಡಿದ್ರಿ? ದೇವರಿಗೋಸ್ಕರವಾಗಿ ಅರಮನೆಯನ್ನು ಬಿಟ್ಟು ಬಂದ. ದೇವರು ಉನ್ನತವಾಗಿ ಆ ವ್ಯಕ್ತಿಯನ್ನ ಆಶೀರ್ವಾದ ಮಾಡಿದ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ಯೆಹೋಶುವನನ್ನ ಘನಪಡಿಸಿದ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಜನರು ಅವನು ಬದುಕುಳಿದಂಥ ಜೀವಮಾನದ ದಿನಗಳೆಲ್ಲ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಿದ್ರು. ಹಲ್ಲೆಲೂಯಾ. ಮೋಶೆ ಯಾವ ರೀತಿಯಾಗಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ನು, ಯೆಹೋಶುವನು ಕೂಡ ವಿಜ್ಞಾಪನೆ ಮಾಡಿದ. ಸೂರ್ಯನು ನಿಂತ, ಚಂದ್ರನು ನಿಂತ, ಇಸ್ರಾಯೇಲರಿಗೆ ಏನು ಬಂತು? ಜಯ ಬಂತು. ಪ್ರಿಯರೇ, ಹಲ್ಲೆಲೂಯಾ. ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಸೋತಂತ ದೇವರಲ್ಲ, ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಂಥ ದೇವರು. ಪ್ರಿಯರೇ, ಆತನು. ಹಲ್ಲೆಲೂಯಾ. ಆತನ ಜೀವಿತದಲ್ಲಿ ಸೋಲು ಎಂದೂ ಇಲ್ಲ. ಆತನ ಜೀವಿತದಲ್ಲಿ ಸೈತಾನ ಚಿಕ್ಕವನಾಗಿರುವಾಗ, ಹಲ್ಲೆಲೂಯಾ, ಹುಟ್ಟಿದಾಗಿನಿಂದ ಎಷ್ಟೋ 33 ವರ್ಷಗಳವರೆಗೆ ಸಾಯಿಸ್ಬೇಕಂತ ಎಷ್ಟು ಟಾರ್ಗೆಟ್ ಮಾಡಿದ್ರು ಕೂಡ ಆತನು ನರನಲ್ಲಿ ನರನಾಗಿ ಬಂದಾಗಲೂ ಕೂಡ, ತನ್ನ ಮಹಿಮೆಯನ್ನು ಪರಲೋಕದಲ್ಲಿ ಬಿಟ್ಟು ಬಂದಾಗಲೂ ಕೂಡ ಎಷ್ಟು ಟಾರ್ಗೆಟ್ ಮಾಡಿದ್ರು ಕೂಡ ಆತನು ಯಾವುದರಲ್ಲಿ ಏನಾಗಲಿಲ್ಲ ರೀ? ಸಿಕ್ಕಿ ಬೀಳಲಿಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಅಂಥ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ನಮ್ಮ ದೇವರು ಸಾಮಾನ್ಯನಾದವನಲ್ಲ. ಈ ಭೂಮಿ, ಆಕಾಶ, ಕಣ್ಣಿಗೆ ಕಾಣುವಂಥವುಗಳು, ಕಾಣದಂಥವುಗಳು ಎಲ್ಲವುಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತಿಮಾನ ಆಗಿರ್ತಕ್ಕಂಥ ದೇವರು. ಪ್ರಿಯರೇ, ಅದರ ಸಲುವಾಗಿ ಆತನಿಗೆ ಭಯಪಟ್ಟು ನೀವು ಜೀವಿಸ್ರಿ. ಯೆಹೋಶುವ ಜೀವಿಸಿದ. ಯೆಹೋಶುವನನ್ನ ದೇವರು ಏನು ಮಾಡಿದ್ರು? ಘನಪಡಿಸಿದರು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 6ನೇದಾಗಿ ಈ ಸಮಯದಲ್ಲಿ ನಾವು ನೋಡೋಣ. 6ನೇದಾಗಿ ಕೊನೆಯದಾಗಿ ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 22ನೇ ವಚನ ಓದ್ತಿರೋಣ ಸರಿ. ಇಪ್ಪತ್ತೆರಡು 23 ಬೆಲ್ಲಚ್ಚರನೆ ಅವನ ಮಗನಾದ
ಹಾ. ನೀನು ಇದನ್ನೆಲ್ಲ ತಿಳ್ಕೊಂಡರು ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸು ತಗ್ಗಿಸಿಕೊಳ್ಳಲಿಲ್ಲ. ನಿನ್ನ ಮನಸ್ಸು ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕದೊಡೆಯನಿಗೆ ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ. ವಿರುದ್ಧವಾಗಿ ನಿನ್ನನ್ನ ಹೆಚ್ಚಿಸಿಕೊಂಡಿ. ಆತನ ಆಲಯದ ಪಾತ್ರೆಗಳನ್ನು ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿಪತ್ನಿಯರ ಮತ್ತು ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಅವುಗಳಲ್ಲಿ ದ್ರಾಕ್ಷಾರಸವನ್ನ ಕುಡಿದು ಬುದ್ಧಿ ಕಣ್ಣು ಕಿವಿ ಇಲ್ಲದೆ ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಮರ ಕಲ್ಲುಗಳ ದೇವರನ್ನು ಸಿದ್ಧಿ. ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ ಯಾರ ಕೈಯಲ್ಲಿದೆಯೋ ನಿನ್ನ ಸ್ಥಿತಿಗತಿಗಳು ಯಾರ ನಿನ್ನ ಸ್ಥಿತಿಗತಿಗಳು ಯಾರ ಅಧೀನದಲ್ಲಿ ಇದಾವೋ ಆ ದೇವರನ್ನ ಘನಪಡಿಸಲೇ ಇಲ್ಲ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರ ಮನುಷ್ಯರ ಪ್ರಾಣ ಸ್ಥಿತಿಗತಿಗಳು ಯಾರ ಕೈಯಲ್ಲಿದ್ದಾವೆ? ಸೃಷ್ಟಿಕರ್ತನಾದ ದೇವರ ಕೈಯಲ್ಲಿ, ಯೇಸು ಕ್ರಿಸ್ತನ ಕೈಯಲ್ಲಿದ್ದಾವೆ. ಆತನನ್ನ ಈ ಬೆಲ್ಶಚ್ಚರ ರಾಜ ಏನ್ ಮಾಡಲಿಲ್ಲಂತೆ? ಘನಪಡಿಸಲಿಲ್ಲ. ಮರ, ಕಬ್ಬಿಣ, ಕಲ್ಲು, ಕಟ್ಟಿಗೆ, ಬೆಳ್ಳಿ, ಬಂಗಾರ, ತಾಮ್ರ ಅವೆಲ್ಲವುಗಳ ವಿಗ್ರಹಗಳಿಗೆ ಬೀಳ್ತಾ ಇದ್ದ ಪ್ರಿಯರೇ ಬೆಲ್ಶಚ್ಚರ್ ಮಹಾರಾಜ. ಆದರೆ ಆವತ್ತಿನ ದಿವಸ ಆತನು ಒಂದು ದೊಡ್ಡದಾಗಿರ್ತಕ್ಕಂಥ ತಪ್ಪು ಮಾಡಿದ. ದೇವರ ದೇವಾಲಯದಲ್ಲಿ ಇರ್ತಕ್ಕಂಥ ಆ ಒಂದು ಪಾತ್ರೆಗಳನ್ನು ಕುಡಿಯುವುದಕ್ಕಾಗಿ ಪಾರ್ಟಿ ಮಾಡ್ತಾರೆ. ಆ ಪಾರ್ಟಿಯಲ್ಲಿ ಆ ಒಂದು ಕೆಟ್ಟದಾಗಿರ್ತಕ್ಕಂಥ ಮದ್ಯವನ್ನು ಸೇವನೆ ಮಾಡುವುದಕ್ಕಾಗಿ ದೇವಾಲಯದ ಪಾತ್ರೆಗಳನ್ನು ಉಪಯೋಗ ಮಾಡಿದ್ದಕ್ಕಾಗಿ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆಕಾಶದಿಂದ ಒಂದು ಕೈ ಬಂದು ಏನು ಮಾಡ್ತಾ ಇದೆ? ಒಂದು ವಿಷಯವನ್ನು ಬರಿತಾ ಇದೆ, ಮೆನೆ ಟೆಕೆಲ್ ಉಫಾರ್ಸೀನ್ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಭಯಪಟ್ಟು ದಾನಿಯೇಲನನ್ನು ಕರೆಸಿದಾಗ ದಾನಿಯೇಲನು ಹೇಳ್ತಾ ಇದ್ದಾನೆ, ನೀನು ದೇವರನ್ನ ಘನಪಡಿಸಲಿಲ್ಲವಾದ ಕಾರಣ ದೇವರು ಆಕಾಶದಿಂದ ತನ್ನ ಕೈಯನ್ನ ಕಳಿಸಿ ಏನ್ ಮಾಡಿದಾನೆ? ಆ ಸಂಗತಿಯನ್ನ ಬರೆಸಿದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಆತನು ದೇವರನ್ನ ಘನಪಡಿಸಲಿಲ್ಲ. ಆತನು ಯಾವುದನ್ನ ಘನಪಡಿಸಿದ್ನ? ಯಾವುದನ್ನು ಘನಪಡಿಸಿದ? ಮನುಷ್ಯರು ಮಾಡಿದಂಥವುಗಳನ್ನು. ಹಲ್ಲೆಲೂಯಾ. ಮನುಷ್ಯರು ಮಾಡಿದಂಥವುಗಳನ್ನು ಘನಪಡಿಸಿದ ಕಾರಣಕ್ಕಾಗಿ ಆವತ್ತಿನ ದಿನವೇ ಆತನ ಜೀವ ಏನಾಯ್ತು? ಹೊರಟೋಯ್ತು. ಕೊಲೆಗೆ ಆತನು ಈಡಾದ ಪ್ರಿಯರೇ. ಹಲ್ಲೆಲೂಯಾ. ಯಾರು ಸೃಷ್ಟಿಕರ್ತನಾದ ದೇವರನ್ನ ಘನಪಡಿಸದೆ ಈ ಲೋಕದ ಕಾರ್ಯಗಳನ್ನು ಘನಪಡಿಸುತ್ತಾ ಅದರಲ್ಲೇ ಮುಳುಗಿ ಅದರಲ್ಲೇ ಸಂತೋಷ ಪಡ್ತಾರೋ ಅವರೆಲ್ಲರೂ ಕೂಡ ಪಾತಾಳಕ್ಕೆ ಇಳಿದು ಹೋಗ್ತಾರೆ ಪ್ರಿಯರೇ. ಯೆಶಾಯನ ಪ್ರವಾದನೆ ಗ್ರಂಥ 43:22-23 ಕೊನೆಯದಾಗಿ ಫೈನಲ್ ಲಾಸ್ಟ್ ಯೆಶಾಯ ಪ್ರವಾದನೆ ಗ್ರಂಥ 3:22-23. ಯಾಕೋಬೇ, ನೀನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ. ನೀನಾದರೂ ನನ್ನನ್ನ ಪ್ರಾರ್ಥಿಸಲಿಲ್ಲ. ಇಸ್ರಾಯೇಲೇ, ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದಿ. ನೀನು ನನಗೆ ಹೋಮಕ್ಕಾಗಿ ಕುರಿ ಮೇಕೆಗಳನ್ನ ತಂದು ಯಜ್ಞಗಳಿಂದ ನನ್ನನ್ನು ಘನಪಡಿಸಲಿಲ್ಲ. ನೈವೇದ್ಯಕ್ಕಾಗಿ ನಿನ್ನನ್ನು ನಾನು ತೊಂದರೆ ಪಡಿಸಲಿಲ್ಲ. ಧೂಪಕ್ಕಾಗಿ ನಿನ್ನನ್ನ ಬೇಸರಗೊಳಿಸಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀನಾದರೂ ನನ್ನನ್ನ ಪ್ರಾರ್ಥಿಸಲಿಲ್ಲ. ಏನ್ ಮಾಡಲಿಲ್ಲಂತೆ? ಪ್ರಾರ್ಥಿಸಲಿಲ್ಲ. ಮತ್ತೆ ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದೆ. ಯಾರೇ? ದೇವರನ್ನು ನಂಬಿದಂತ ಮಕ್ಕಳು ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡಲ್ಲ. ಅವರು ಪ್ರಾರ್ಥನೆ ಮಾಡಿಸ್ಕೊಂತಾರೆ. ಎಷ್ಟೊತ್ತಾದ್ರೂ ಪ್ರಾರ್ಥನೆ ಮಾಡಿಸ್ಕೊ, ಅಯ್ಯರು ಮಾಡಲಿ, ಇನ್ನೊಬ್ರು ಮಾಡಲಿ, ಮತ್ತೊಬ್ರು ಮಾಡಿ. ಆದರೆ ಅವರು ಮಾತ್ರ ಮೊಣಕಾಲು ಹಾಕಲು ಮನೆಯಲ್ಲಿ ಪ್ರಾರ್ಥನೆ ಮಾಡಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಯ್ಯರು ಊಟ ಮಾಡಿದರೆ ನಿಮ್ಗೆ ಹೊಟ್ಟೆ ತುಂಬುತ್ತಾ? ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಂಥದ್ದನ್ನು ಕಲಿಬೇಕು. ಅಂದರೆ ಪ್ರಾರ್ಥನೆ ಮಾಡಿಸ್ಕೊಬಾರ್ದಂತಲ್ಲ, ಮಾಡಿಸ್ಕೊಳ್ಳಿ. ಆದರೆ ನಿನ್ನಲ್ಲಿ ನಂಬಿಕೆ ಹೆಚ್ಚಾದಾಗ ನೀನು ಪ್ರಾರ್ಥನೆ ಮಾಡಿಸ್ಕೊಳ್ಳಲ್ಲ. ಹಲ್ಲೆಲೂಯಾ. ನಂಬಿಕೆ ಹೆಚ್ಚಾದಾಗ, ದೇವರಲ್ಲಿ ಸಮಯವನ್ನು ಕಳೆದಾಗ ಆ ಎಲ್ಲವುಗಳನ್ನು ನೀನು ಜಯಿಸುವುದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರಲ್ಲಿ. ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ನೀನು ನನ್ನನ್ನು ಪ್ರಾರ್ಥಿಸಲಿಲ್ಲ,
ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದಿ, ನನಗೆ ಸಲ್ಲಿಸಬೇಕಾದಂಥವುಗಳನ್ನು ನೀನು ಸಲ್ಲಿಸಿ ನನ್ನನ್ನು ಘನಪಡಿಸಲಿಲ್ಲ ಅಂತೇಳಿ. ದೇವರಿಗೆ ಸಮಯವನ್ನ ಸಲ್ಲಿಸುವವರಾಗಬೇಕು, ದೇವರಿಗೆ ಕಷ್ಟಾರ್ಜಿತವನ್ನ ಸಲ್ಲಿಸುವವರಾಗಬೇಕು, ದೇವರಿಗೆ ನಿನಗೆ ಇರ್ತಕ್ಕಂಥ ಒಳ್ಳೆಯವುಗಳಲ್ಲಿ ದೇವರಿಗೆ ಕೊಡುವಂಥವರಾಗಬೇಕು. ಹಲ್ಲೆಲೂಯ. ನಿನ್ನ ಮಕ್ಕಳನ್ನ ದೇವರಲ್ಲಿ ಬೆಳೆಸುವಂಥದ್ದು ಉತ್ತಮವಾಗಿರ್ತಕ್ಕಂಥ ಕಾಣಿಕೆ. ಅದು ಯಾವುದು ಕಾಣಿಕೆ? ನಿನ್ನ ಮಕ್ಕಳನ್ನ ದೇವರಲ್ಲಿ ಬೆಳೆಸಬೇಕು. ಹಲ್ಲೆಲೂಯ. ನೀನೇ ಒಂದು ಕಾಣಿಕೆಯಾಗಿ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕು. ಹಲ್ಲೆಲೂಯ. ನೀನು ಕೊಡುವುದಕ್ಕಿಂತ ನೀನೇ ಕಾಣಿಕೆಯಾಗಿ ಜೀವಿಸುವಾಗ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ನೀನು ಹೊಂದಿಕೊಳ್ತೇವೆ. ಪ್ರಿಯರಲ್ಲಿ ವಾಕ್ಯ ಹೇಳ್ತಾ ಇದೆ, ಇವರು ದೇವರನ್ನ ಘನಪಡಿಸಲಿಲ್ಲ. ಯಾಕೆ ಘನಪಡಿಸಲಿಲ್ಲ? ಇವರು ಯಾವ್ಯಾವ ವಿಷಯಕ್ಕಾಗಿ? ದೇವರು ನಂಬಿದಂಥವ್ರು ಯಾವ್ದಾದ್ರು ಘನಪಡಿಸಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಬೇಸರ. ಏನಪ್ಪ ಪ್ರಾರ್ಥನೆ, ಏನಪ್ಪ ಹಾಡುಗಳು, ಏನಪ್ಪ ವಾಕ್ಯ. ಭಾನುವಾರ ಅಂದ್ರೆ ಓಕೆ, ಮತ್ತೆ ಬುಧವಾರ ಹಲ್ಲೆಲೂಯ. ಮತ್ತೆ ಮನೆಯಲ್ಲಿ ಪ್ರೇಯರ್ ಮಾಡ್ಕೊಂತ ಹೇಳ್ತಾರೆ. ಬೇರೆಯವರೆಲ್ಲ ಹಂಗಿಲ್ಲ, ಹೋಗ್ತಾರೆ ಟಟ್ ಅಂತೇಳಿ ಲಟ್ ಅಂತ ಹೊಡಿತಾರೆ, ಬಂದ್ಬಿಡ್ತಾರೆ ಮನೆಗೆ. ಅವ್ರು ಏನಿಲ್ಲ ದುನಿಯಾ ಮಾಡ್ತಾರ ಅಂತೇಳಿ. ಕೆಲವೊಬ್ಬರಿಗೆ ದೇವ್ರ ವಿಷಯದಲ್ಲಿ ಬೇಸರ ಬರುತ್ತೆ. ಏನು ಬರುತ್ತೆ ರೀ? ಬೇಸರ ಬರುತ್ತೆ. ಯಾಕೆ ಬೇಸರ ಬರುತ್ತೆ? ಇದು ಮಾಡೋದು ಕಷ್ಟ ಅನ್ಕೊಂತಾರೆ. ಯಾಕಂದ್ರೆ ಇಷ್ಟಪಟ್ಟು ಮಾಡ್ತಾ ಇರಲ್ಲ. ಹಲ್ಲೆಲೂಯ. ಇಷ್ಟಪಟ್ಟು ಮಾಡಿದರೆ ಕಷ್ಟ ಅಂತೇಳಿ ಯಾವುದು ಕೂಡ ಆಗೋದೇ ಇಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಇವರು ಕೂಡ ದೇವರನ್ನ ಘನಪಡಿಸಲಿಲ್ಲ. ದೇವರನ್ನು ನಂಬಿದ ಮಕ್ಕಳು. ಆತನು ಬೆಲ್ಶಚ್ಚರ್ ಮಹಾರಾಜ ದೇವರನ್ನ ನಂಬಲಾರದವನು. ಆತನು ಕಲ್ಲು, ಕಟ್ಟಿಗೆ, ಮರ, ತಾಮ್ರ, ಬೆಳ್ಳಿ, ಬಂಗಾರದ ಆ ಒಂದು ಮೂರ್ತಿಗಳನ್ನ ಮಾಡಿಕೊಂಡು ಅದಕ್ಕೆ ಪೂಜೆಯನ್ನ ಸಲ್ಲಿಸಿದ ಆತನು ದೇವರನ್ನ ಘನಪಡಿಸಲಿಲ್ಲ. ಆದರೆ ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಾವುಗಳು ದೇವರಿಗೆ ಪ್ರಾರ್ಥನೆ ಮಾಡಲಾರದೆ ದೇವರಿಗೆ ಬೇಸರದ ಸಂಗತಿಗಳನ್ನು ಉಂಟು ಮಾಡುತ್ತಾ ದೇವರನ್ನೇ ಇಷ್ಟಪಡಲಾರದೆ ಜೀವಿಸ್ತಾ ಇರ್ತಾರೆ ಕೆಲವೊಬ್ರು. ಅವ್ರಿಗೆ ದೇವರು ಬೇಕಾಗಿರಲ್ಲ. ಹಲ್ಲೆಲೂಯ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಪ್ರಿಯರೇ, ನೀವು ಕುರಿ, ಮೇಕೆ, ದನಗಳನ್ನು ಹಲ್ಲೆಲೂಯ ಅವುಗಳನ್ನು ತಂದು ನನಗೆ ಯಜ್ಞವಾಗಿ ಸಮರ್ಪಿಸಲಿಲ್ಲ, ನನ್ನನ್ನು ಘನಪಡಿಸಲಿಲ್ಲ. ಮೊದಲನೇದಾಗಿ ನೀನು ಕಾಣಿಕೆಯಾಗಿ ದೇವರ ಸನ್ನಿಧಾನದಲ್ಲಿ ಪ್ರತಿ ವಾರ ಕಾಣಿಸಿಕೊಂಡಾಗ ಮಾತ್ರ ಆಲಯ ಏನಾಗುತ್ತೆ? ಶುದ್ಧವಾಗುತ್ತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹೊರಗಡೆ ಇರೋರು ಕೇಳಿಸ್ಕೊಂತ ಇದ್ದೀರಾ? ಆಲಯ ಶುದ್ಧವಾಗಬೇಕಾದ್ರೆ ನೀನು ಕಾಣಿಕೆಯಾಗಿ ನೀನು ನಿಲ್ಲಬೇಕು, ನಿನ್ನ ಮಕ್ಕಳನ್ನ ನಿಲ್ಲಿಸಬೇಕು. ಯೆಹೋಶುವನ ಸಾಕ್ಷಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಏನಾಗಿದೆ ರೀ? ಉದಾಹರಣೆಯಾಗಿದೆ. ಹಲ್ಲೆಲೂಯ. ಯೆಹೋಶುವನು ಹೇಳುವಂಥದ್ದು ಒಂದೇ, ನೀವು ಏನಾದರೂ ಮಾಡ್ರಿ, ನಾನು ಮತ್ತು ನನ್ನ ಮನೆಯವರು. ಒಬ್ಬನೇ ಅಲ್ಲ, ಮನೆಯನ್ನು ಕೂಡ ಆತನೇನು ಮಾಡ್ತಾ ಇದ್ದಾನೆ? ಸಂಭಾಳಿಸಿಕೊಂಡು ಅವರಿಗೂ ತಿಳಿ ಹೇಳಿ ಯಾವ ರೀತಿಯಾಗಿ ನೋಹನ ಹೆಂಡತಿ, ನೋಹನ ಮಕ್ಕಳು, ನೋಹನ ಸೊಸೆ ಎಂದರು. ಕುಟುಂಬ ರಕ್ಷಣೆ ಬಹಳ ಮುಖ್ಯ. ಕುಟುಂಬದಲ್ಲಿ ಎಲ್ಲರೂ ಕೂಡ ದೇವರ ಬಳಿಗೆ ಸೇರಿಸಿದಾಗ ಆ ಕುಟುಂಬದಲ್ಲಿ ಸಮಾಧಾನ ಯಾಕಿರಲ್ಲ ಅಂತೇಳಿ ನಾವಾಗ ನೋಡ್ತೀವಿ ನಾವು. ಸಮಾಧಾನ ಇಲ್ಲ ಅಂತಿರ್ತಾರೆ ಕೆಲವು ಜನ. ಪರಿಪೂರ್ಣವಾಗಿ ಎಲ್ಲರೂ ದೇವ್ರ ಕಡೆಗೆ ತಿರುಗಿಕೊಳ್ಳ್ರಿ, ಯಾಕೆ ಸಮಾಧಾನ ಇರಲ್ಲ? ಯಾವಾಗ ಎಲ್ಲರೂ ತಿರುಗಿಕೊಂಡಾಗ ಅಲ್ಲಿ ಅಸಮಾಧಾನಕ್ಕೆ ದಾರಿ ಇರಲ್ಲ, ಜಾಗ ಇರಲ್ಲ. ಪ್ರಿಯರೇ, ದೇವರು ಸಮಾಧಾನವನ್ನು ಆ ಒಂದು ಕುಟುಂಬದಲ್ಲಿ ಕೊಡ್ಲಿಕ್ಕಿದ್ದಾನೆ. ಅದ್ರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನ ಘನಪಡಿಸಲಿಲ್ಲ ಬೆಲ್ಶಚ್ಚರ್ ಮಹಾರಾಜ. ಆವತ್ತು ಆತನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ದೇವರನ್ನ ಘನಪಡಿಸಲಾರದೆ ಇವತ್ತಿನ ದಿನ ಅನೇಕ ದೇವರನ್ನ ನಂಬಿದ ಮಕ್ಕಳು ಏನು ಮಾಡ್ತಾ ಇದ್ದಾರೆ ರೀ? ಜೀವಿಸ್ತಾ ಇದ್ದಾರೆ. ಪ್ರೇಯರ್ ಅದ್ರ ಸಲ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ಆವತ್ತು ಅವರು ಜೀವಿಸಿದರೆ ಇವತ್ತು ನೀವು ಕೂಡ ಅದೇ ರೀತಿಯಾಗಿ ಜೀವಿಸಬಾರ್ದು ಅಂತೇಳಿ ದೇವರ ವಾಕ್ಯವನ್ನ ಹೇಳ್ತಾ ಇರೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಮೊಟ್ಟ ಮೊದಲನೇದಾಗಿ ದೇವರನ್ನು ನಾವು ಘನಪಡಿಸುವವರಾಗಬೇಕಾದ್ರೆ ಆಲಯ ಕಟ್ಟಲ್ಪಡಬೇಕು. ಕಟ್ಟಲ್ಪಟ್ಟ ಆಲಯವನ್ನ ನಾವು ಪ್ರಾರ್ಥನೆ, ವಾಕ್ಯ, ದೇವರ ಸಹವಾಸ, ದೈವ ಮಕ್ಕಳ ಸಹವಾಸ ಇಲ್ಲಾರದೆ ಹೋದರೆ ಆ ಆಲಯ ಏನಾಗುತ್ತೆ? ಬಿದ್ದು ಹೋಗುತ್ತೆ. ಎರಡನೇದಾಗಿ ಅದ್ಭುತ ಕಾರ್ಯಗಳು ನಡೆಯುವಾಗ ದೇವರಿಗೆ ಘನತೆ ಬರುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಮೂರನೇದಾಗಿ ನೀನು ಕೇಳಿದಂಥ ವಾಕ್ಯ ನಿನ್ನಲ್ಲೇ ಇಟ್ಕೊಂಡ್ರೆ ಅದೇನಾಗುತ್ತೆ? ಉಪಯೋಗ ಇರಲ್ಲ. ಸತ್ಯ ಸಂಸ್ಥಾಪನೆಗೋಸ್ಕರವಾಗಿ ಹೋರಾಟ ಮಾಡುವಂಥ ಮಕ್ಕಳು ನಾವು. ಸತ್ಯ ಸಂಸ್ಥಾಪನಾಭಿವೃದ್ಧಿಗಾಗಿ ಹೋರಾಡುವಂಥ ಮಕ್ಕಳು ನಾವು. ಆ ವಾಕ್ಯವನ್ನ ನಮ್ಮಲ್ಲಿ ಇಟ್ಕೊಳ್ಬಾರ್ದು. ಆ ವಾಕ್ಯ ಕರೆಂಟ್ ಹರಿದಂಗೆ ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಹೋಗ್ಬೇಕು, ಮತ್ತೆ ಜಂಪ್ ಆಗಬಾರ್ದು. ಹಲ್ಲೆಲೂಯಾ. ಅನೇಕ ಲೈನ್ಗಳು ಜಂಪ್ ಆಗ್ತಾ ಇರ್ತವೆ. ಕುಟುಂಬದವರು ಒಂದ್ಸರಿ ಬರ್ತಾರೆ, ಅಂಟ್ಕೊಂಡ್ಬಿಡ್ತಾರೆ, ಆಮೇಲೆ ಅದು ಲೈನ್ ಜಂಪ್ ಆಗಿಬಿಡ್ತವೆ, ಬೇರೆ ಕಡೆಗೆ ಹೊರಡ್ತಾರೆ. ಹಲ್ಲೆಲೂಯಾ. ಲೈನ್ ಜಂಪ್ ಆದಾಗ ಏನಾಗ್ತವ್ರಿ?
ಮಿಸ್ ಆಗಿ ಬೇರೆ ಕಡೆಗೆ ಹೋಗ್ಬಿಡ್ತಾರೆ. ಅಲ್ಲಲ್ವಿಯ ಮತ್ತೆ ಆದರೂ ಮತ್ತೆ ಕೊಂಡೆ ಹಾಕಕ್ಕೆ ನಾವು ಇದೀವಲ್ಲ, ಅಲ್ಲಲ್ವಿಯ ಮತ್ತೆ ಕೊಂಡೆ ಹಾಕ್ತೀವಿ, ಮತ್ತೆ ಕರೆಕ್ಟಾಗಿ ಲೈನ್ ಏನಾಗುತ್ತೆ, ಸಪ್ಲೈ ಆಗುತ್ತೆ, ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಾವು ನೋಡ್ತಾ ಇದ್ದೇವೆ ವಾಕ್ಯ ಹಬ್ಬಿಕೊಳ್ಳಬೇಕು. ನಾಲ್ಕನೇದಾಗಿ ಇವತ್ತಿನ ದಿವಸ ನಾವು ನೋಡಿದ್ದೇವೆ ಯಾವ ವಿಷಯವನ್ನು? ನಾಲ್ಕನೇದಾಗಿ ನಿಂದೆಗೆ ನಿಂದೆಯನ್ನು ಹಾಕದೆ ನಾವು ಏನು ಮಾಡಬೇಕು? ಆಶೀರ್ವದಿಸಬೇಕು. ಹಲ್ಲೆಲೂಯಾ. ನಿಂದೆಗೆ ನಿಂದೆ ಹಾಕಿದರೆ ಅವ್ರಿಗೂ ನಮಗೂ ಏನಿರಲ್ಲ ವ್ಯತ್ಯಾಸ. ಹಲ್ಲೆಲೂಯಾ. ನಿಂದೆಗೆ ನಿಂದೆ ಹಾಕಿದರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ ಪ್ರಿಯರೇ. ನಿಂದೆಗೆ ನಿಂದೆ ಹಾಕದೆ ದೇವರ ಮಕ್ಕಳಾದ ಕಾರಣಕ್ಕಾಗಿ, ಆ ನಿಂದೆಗಳು ಬಂದ ಕಾರಣಕ್ಕಾಗಿ ನಾವು ದೇವರನ್ನು ಸ್ತುತಿಸಿದರೆ, ದೇವರಿಗೆ ವಿಷಯದಲ್ಲಿ ನಾವು ತಾಳ್ಮೆ ಉಳ್ಳವರಾಗಿದ್ದರೆ, ದೇವರ ವಾಕ್ಯ ಹೇಳ್ತದೆ 1 ಪೇತ್ರ 4:14 ಮತ್ತು 16ನೇ ವಾಕ್ಯದಲ್ಲಿ, ಆ ವಿಷಯವನ್ನು ಹೊಂದಿಕೊಂಡ ಕಾರಣಕ್ಕಾಗಿ ನೀವು ಆ ವಿಷಯದ ಮೂಲಕವಾಗಿ ದೇವರನ್ನು ಘನಪಡಿಸುವವರಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. 5ನೇದಾಗಿ ದೇವರು ಯಾರನ್ನು ಘನಪಡಿಸ್ತಾನೆ? ಯಾರನ್ನು ಘನಪಡಿಸ್ತಾನೆ ದೇವರು? ತನ್ನನ್ನು ನಂಬಿದಂಥ ಮಕ್ಕಳು ಸ್ಥಿರವಾಗಿ ಪ್ರಾಮಾಣಿಕತೆ ಉಳ್ಳವರಾಗಿ, ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದಾಗಿ, ಗುರುವನ್ನು ಸರಿಯಾದ ರೀತಿಯಲ್ಲಿ ನಂಬಿಕೆ ಇಟ್ಟು ಗುರುವನ್ನು ಹಿಂಬಾಲಿಸಿ, ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ಸರಿಯಾದ ರೀತಿಯಲ್ಲಿ ಮಂದೆಯನ್ನು ನಡೆಸಿಕೊಂಡು ಹೋಗುವಂಥ ಸ್ಥಿತಿ ಯಾರಿಗಿರುತ್ತೋ, ವಿಧೇಯತೆ ಉಳ್ಳವರಾಗಿ ಯಾರಿರ್ತಾರೋ, ವಾಕ್ಯದ ಪ್ರಕಾರವಾಗಿ ಯಾರು ನಡೀತಾರೋ ಅಂಥವ್ರನ್ನ ದೇವ್ರು ಏನು ಮಾಡ್ತಾರೆ? ಘನಪಡಿಸ್ತಾರೆ. 5ನೇದು ಕೊನೆಯದಾಗಿ ಏನ್ರಿ? ಯಾರು ದೇವರನ್ನು ಘನಪಡಿಸಲಿಲ್ಲ? ಯಾರು ಘನಪಡಿಸಲಿಲ್ಲ? ಬೆಲ್ಶಚ್ಚರ್ ರಾಜ ಘನಪಡಿಸಲಿಲ್ಲ. ದೇವರ ಮಕ್ಕಳಾಗಿ ಅಂತ ಹೇಳ್ಕೊಂಡು ಹೆಸರೆಲ್ಲ ಒಳ್ಳೆ ಒಳ್ಳೆ ಹೆಸರುಗಳು, ಬೈಬಲ್ ಹೆಸರು ಇಟ್ಕೊಂಡಿರ್ತಾರೆ, ಆದರೆ ಅವ್ರ ಜೀವಿತ ನೋಡಿದ್ರಪ್ಪ ಅಂದ್ರೆ ಭಾಳ ಭಯಂಕರ ಇರುತ್ತೆ. ದೇವರಿಗೆ ಭಯ ಪಡೋದೇ ಇಲ್ಲ, ದೇವರಿಗೆ ಎದುರು ಮಾತಾಡಿ ಜೀವಿಸುವಂಥ ಸ್ಥಿತಿ ಅವರು ತೋಡಿಕೊಂಡ ಬಾವಿಯಲ್ಲೇ ಅವರೇ ಬೀಳ್ತಾರೆ. ಯಾರಿಗೋ ಒಬ್ಬ ವ್ಯಕ್ತಿಗೆ ಏನಾದರೂ ಅಂದರೆ ಆತನೇನು ಮಾಡ್ತಾನೆ? ಸೆಟ್ಟಿಟ್ಕೊತಾನೆ. ಯಾವುದೋ ಒಂದು ಪ್ರಾಣಿ, ಹಾವಿನ ದ್ವೇಷ 12 ವರ್ಷ. ಹಲ್ಲೆಲೂಯಾ. ಏನದು? ಹಾವಿನ ದ್ವೇಷ 12 ವರ್ಷ. ಹಾವು ಭಾಳ ಸರಿ ಹಳ್ಳಕ್ಕೆ ಹೋದಂಗೆಲ್ಲ ಹೊರತಾಗಿ ನೀರು ತುಂಬುವಾಗೆಲ್ಲ ಕಲ್ತ್ಕೊಂಡು ಹೊಡೆದಿಲ್ಲಿ ಯಾವುದು ದ್ವೇಷ ಇಲ್ಲ, ಯಾವುದು ಅರಿಜೀವ ಜಗ್ಗಿ ಸರಿ ಮಾಡಿದೆ. ಅದು ಯಾಕೆ ಹೇಳಿದಾರೋ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಎಲ್ಲೋ ಯಾರಿಗೋ ಏನಾಗಿರುತ್ತೆ ಅದನ್ನು ರೂಢಿ ಮಾಡುವಂಥದ್ದು ನಮ್ಮ ಒಂದು ಸಂಸ್ಕೃತಿ ಅನ್ಬೋದು, ಅಥವಾ ನಮ್ಮ ಜನಾಂಗದಲ್ಲಿ ನೋಡ್ರಿ ಯಾವುದೋ ಒಂದು ಆಗಿತ್ತಲ್ಲ, ತಾಳಿದು ಮಡುಕೋದು ಕುಟ್ಕೊಳ್ಳೋದು, ಅವಳ ಎಲ್ಲೋ ಯಾರಿಗೋ ಏನೋ ಆಗ್ಯದ ಅಂತೇಳಿ ಆಯ್ತು ರಾತ್ರಿ ಫೋನ್ ಕಾಲ್ಗಳು ಬಂದಿದ್ದು. ಹಲ್ಲೆಲೂಯಾ. ಯಾರಿಗೂ ಏನೂ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರೇಯರ್ ವಾಕ್ಯ ಹೇಳ್ತಾ ಇದೆ, ದೇವರ ಮೇಲೇ ನೀವು ಏನೆಲ್ಲ ಮಾಡಿದರೆ ದೇವರ ಕೋಪ ಒಂದು ದಿವಸ ಪ್ರತ್ಯಕ್ಷವಾಗುತ್ತೆ. ಆದರೆ ಆ ಕೋಪದಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ 1 ಥೆಸಲೋನಿಕ 1:10 ಹೇಳುತ್ತೆ, ಯೇಸುವನ್ನೇ ನಂಬಬೇಕು. ಹಲ್ಲೆಲೂಯಾ. ಯೇಸುವಿನ ಆಶ್ರಯಕ್ಕೆ ಬರಬೇಕು. ಸ್ವಂತ ಮೋಶೆಯ ಅಕ್ಕ ಅಣ್ಣ ಇಬ್ಬರೇ ಮೋಶೆಯ ಮೇಲೆ ಕೋಪಗೊಂಡ್ರು. ದೇವರು ಹೇಳ್ತಾ ಇದ್ದಾನೆ, ದೇವರು ಅವರ ಮೇಲೆ ಕೋಪಗೊಂಡು ಆ ಸ್ಥಳವನ್ನು ಬಿಟ್ಟು ಹೋಗ್ಬಿಟ್ರು. ಮಿರಿಯಾಮಳು 7 ದಿವಸಗಳ ಕಾಲ ಕುಷ್ಠ ಹತ್ತಿದವಳಾಗಿ, ನಾಚಿಕೆ ಪಟ್ಟವಳಾಗಿ ಆ ಒಂದು ಸ್ಥಳದಿಂದ ದೂರ ವಾಸ ಮಾಡಬೇಕಾಯ್ತು. ದೈವ ಸೇವಕರಿಗೆ, ದೇವರಿಗೆ, ದೈವ ಸೇವೆಯ ಮಕ್ಕಳಿಗೆ ವಿರೋಧವಾಗಿ ಯಾರಾದರೂ ಮಾತಾಡಿದರೆ ದೇವರು ಮಾತ್ರ ಯಾವತ್ತೂ ಸುಮ್ಮನೆ ಬಿಡಲ್ಲ. ಮುಗಿ ತೀರಿಸೋದು ನನ್ನ ಕೆಲಸ ಅಂತೇಳಿ. ಯುದ್ಧವು ಯೆಹೋವನದೇ. ನೀವು ಯುದ್ಧ ಮಾಡೋಕ್ಕೆ ಬೇಕಾಗಿಲ್ಲ, ಅವ್ರ ಜೊತೆ ಹೋಗಿ ಕತ್ತಿ ಕಟಾರಿ ಹಿಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಕತ್ತಿ ಕಟಾರಿ ಹಿಡಿಲಾರದೆ ದೇವ್ರು ಏನು ಮಾಡ್ತಾರೆ? ಒಬ್ಬೇ ದೇವದೂತನ ಕಳಿಸ್ತಾರ. 1,85,000 ಜನ. ರಕ್ತ ಹೋಗಲ್ಲ, ಕುತ್ತಿಗೆ ಕಟ್ಟಾಗಲ್ಲ, ಏನೂ ಆಗಲ್ಲ. 1,85,000 ಜನ ಒಂದೇ ಏಟಿಗೆ ಏನಾಗ್ತಾರೆ? ಸಾಯ್ತಾರೆ ಪ್ರಿಯರೇ. ಹಿಜ್ಕೀಯನ ಜೀವಿತದಲ್ಲಿ ಆಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಚಾರಿತ್ರಿಕ ಒಂದು ಸಂಗತಿ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನು ನೀವು ನಂಬಿದಿರಲ್ಲ, ಆ ನಂಬಿಕೆಯನ್ನು ಉಳಿಸಿಕೊಳ್ಳೋದೇ ದೊಡ್ಡದಾಗಿರ್ತಕ್ಕಂಥ ಕೆಲಸ. ಯಾವ ರೀತಿಯಾಗಿ ಬೆಳೆಯನ್ನು ಹಾಕಿದಾಗ ಜೋಪಾನವಾಗಿ ನೋಡ್ಕೊತೀರಿ 4 ತಿಂಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಕ್ತಿ ವಿಷಯದಲ್ಲಿ ಮಾತ್ರ ಅದೇನಾಗ್ಬಿಡುತ್ತೆ?
ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಆ ರೀತಿಯಾಗಿ ಹೋಗಬಾರ್ದು. ನಾವು ಹಿಂದೆ ಹೋಗುವವರಾಗುವಂಥವರಲ್ಲ, ನಾವು ಮುಂದೆ ನಡೆಯುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಪ್ರಾಣ ಖಂಡಿತವಾಗಿ ರಕ್ಷಣೆಯಾಗುತ್ತೆ. ನನ್ನ ದೇವರನ್ನ ಯೇಸುವನ್ನ ನಾನು ನೀಲಿ ಆಕಾಶದಲ್ಲಿ ಖಂಡಿತವಾಗಿ ಭೇಟಿ ಆಗ್ತೇನೆ, ಆತನನ್ನ ಮುಖಾಮುಖಿಯಾಗಿ ನಾನು ನೋಡ್ತೇನೆ ಎನ್ನುವಂಥ ಒಂದು ನಂಬಿಕೆ ನನ್ನಲ್ಲಿ ನಿನ್ನಲ್ಲಿ ಪರಿಪೂರ್ಣವಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರನ್ನ ಘನಪಡಿಸುವಂಥ ಸ್ಥಿತಿ ಒಳ್ಳೆಯದು, ಉತ್ತಮವಾಗಿರುವಂಥದ್ದು. ಪ್ರಿಯರೇ, ಆಲಯ ಕಟ್ಟಲ್ಪಟ್ಟಿದೆ ನಿಜ. ಆಲಯದಲ್ಲಿ ಯಾರಿದ್ದಾರೆ? ಒಂದು ಸಾರಿ ಆಲೋಚನೆ ಮಾಡು. ದೇವರಿಗೆ ಸ್ಥಾನ ಕೊಟ್ಟಿದ್ದೀಯಾ? ದೇವರಲ್ಲದವುಗಳಿಗೆ ಸ್ಥಾನ ಕೊಟ್ಟಿದ್ದೀಯಾ? ದೇವರನ್ನು ಘನಪಡಿಸ್ತಾ ಇದೀಯಾ? ಘನಪಡಿಸಲಾರದೆ ಜೀವಿಸ್ತಾ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡು. ಹಾಲೆಲೂಯಾ. ಪ್ರಾರ್ಥನೆ ಫೈನಲ್ ಸ್ವಾಮಿ, ಹೌದು ಕರ್ತನೆ, ಈ ಬುಧವಾರ ಕರ್ತನೆ ನಮ್ಮನ್ನು ಕರ್ತನೆ ಎಲ್ಲರನ್ನು ಕರ್ತನೆ ನೋಡಿ ಕೂಡಿಸಿದ ಸ್ತೋತ್ರ ಸ್ವಾಮಿ. ನಿನ್ನನ್ನು ಘನಪಡಿಸುವಂತೆ, ನಿನ್ನ ಮಹಿಪಡಿಸುವಂತೆ ನಮ್ಮೆಲ್ಲರನ್ನು ಕರ್ತನೆ ನಿನ್ನ ಸಲದಲ್ಲಿ ಕೂಡಿಸ್ಲಿಕ್ಕೆ ಕೋಟೆಯನ್ನು ಕೊಟ್ಟಿಸಿದ ಸ್ತೋತ್ರ. ಹೌದು ಕರ್ತನೆ, ಈ ಸಮಯದಲ್ಲಿ ಕರ್ತನೆ ವಾಕ್ಯಗಳ ಮಾತುಗಳನ್ನು ಮರೆದ ಸಹಾಯ ಮಾಡಪ್ಪ. ಹೌದು ಸ್ವಾಮಿ, ನಾವು ಕೂಡ ಯೋಸನಂತೆ ಕರ್ತನೆ ನೀತಿವಂತರಾಗಿ ಜೀವಿಸ ಸಹಾಯ ಮಾಡಪ್ಪ. ಕರ್ತನೆ ನಾವೊಂದಲ್ಲ ಸ್ವಾಮಿ, ನಮ್ಮ ಮನೆಯವರು ಕೂಡ ನಿನ್ನ ಸೇವಿಸುವಂತೆ ಕೊಟ್ಟು ಬಲಪಡಿಸಿದ್ದೇವೆ. ಸಹಾಯ ಮಾಡಪ್ಪ. ಏನಪ್ಪ ಶ್ರಯರ್ನ ಕುಟುಂಬ ಮಕ್ಕಳು ಎಲ್ಲರನ್ನ ಬಲಪಡಿಸಿ ಕರ್ತನೆ ಆಯ್ಕೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಉಂಟು ಮಾಡು ಸ್ವಾಮಿ. ಮನೆ ಉಚಿತ ಕರ್ತನೆ ಸಹಾಯ ಮಾಡಪ್ಪ. ಆ ಕರ್ತನೆ ಅದು ಏನಾದ್ರು ಕಂಡಿದ್ದು ಸ್ವಾಮಿ, ಅದೆಲ್ಲ ನಡೆಯುವಂತೆ ಸ್ಫೂರ್ತಿಸೋದು ಬೇಕಂತ ಎಲ್ಲ ಅಗತ್ಯಗಳನ್ನು ನೀನು ಪೂರೈಸಿಕೊಡು ಸ್ವಾಮಿ. ಅದಕ್ಕೆ ಕರ್ತನೆ ಒಗರು ಭೂಮಿ ಸ್ವತ್ತಾಗಿ ಸಹಾಯ ಮಾಡು. ತಮ್ಮ ದೊಡ್ಡ ಮನಸ್ಸು ಮಾರ್ಪಡಿಸಪ್ಪ. ಅವರ ಕಠಿಣ ಕರ್ನಾಟಕ ಸ್ವಾಮಿ ಎಸಿ ಕೊಡಲ್ಲ, ಸಿವಿಲ್ ಕೊಡ ಸ್ವಾಮಿ. ಐರ್ಪುರ ನಾಯಿಸಿಕೊಳ್ಳುತ್ತೆ ಕೃಪೆ ತಿಳಿಸೋದು ಬೇಕಂತ ಸಾಕ್ಷಿ ಪರವಾಗಿ ನಿಲ್ಲುವಂತೆ ಕೃಪೆ ದೇವರೇ ಸಹಾಯ ಮಾಡಪ್ಪ. ಹೌದು ಸ್ವಾಮಿ, ಮೃತ್ಯುಂಜಯ ಮಠಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ನಾಚಿರು ಸ್ವಾಮಿ. ಕರ್ತನೆ ಸ್ಥಾನದಲ್ಲಿ ಕರ್ತನೆ ಯಾರ್ಯಾರು ಕೋರಿಕೆಗಳು ಇಟ್ಟಿದ್ದಾರೋ, ಮನವಿ ಇಟ್ಟಿದ್ದಾರೋ ಸ್ವಾಮಿ, ಅವನ್ನ ಈಡೇರಿಸಪ್ಪ. ಕರ್ತನೆ ಅವರಿಗೆ ತಕ್ಕಂಥ ಪ್ರತಿಫಲವನ್ನು ಕೊಟ್ಟು ಕಾಪಾಡು ಬಲಪಡಿಸು. ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಪ್ಪ. ಈ ಸೇವೆ ಕರ್ತನೆ ಇನ್ನೆಚ್ಚಿನ ರೀತಿಯಲ್ಲಿ ಆಗಲಿ ಬೇಡ್ಕೊಳ್ತಾನೆ ಸ್ವಾಮಿ. ಕರ್ತನೆ ಸುವಾರ್ತೆಯಲ್ಲಿ ಹೋಗಿಲ್ಲ ಸ್ವಾಮಿ, ಅಲ್ಲಿ ಕರ್ಕೊಂಡು ಹೋಗು ಸ್ವಾಮಿ. ಅಪ್ಪ ನೀನು ವಾಗ್ದಾನ ಮಾಡಿದ್ದಿ ಕರ್ತನೆ. ಕರ್ತನೆ ಎಷ್ಟು ಜನಸಂಖ್ಯೆ ಬೇಕೋ ಅಷ್ಟು ಜನಸಂಖ್ಯೆ ನೀನು ಕೊಡ್ತೀನಿ ಸೋದರ ಕರ್ತನೆ. ಈ ಮಂದಿರಕ್ಕೆ ಎಷ್ಟು ಜನಸಂಖ್ಯೆ ಬೇಕು ಸ್ವಾಮಿ, ನಿನ್ನ ಆರಿಸಕ್ಕಾಗುತ್ತೆ. ಯಾರಲ್ಲಿ ಸುವಾರ್ತೆ ಗೊತ್ತಿಲ್ಲ ಸ್ವಾಮಿ, ಅಲ್ಲಿ ಹೋಗುವಂತ ಸಹಾಯ ಮಾಡು. ಕರ್ತನೆ ನಂಬಿ ಮತ್ತೆ ಬಿಟ್ಟಿದ್ದಾರೆ ಅವರೆಲ್ಲರ ಪುನಃ ಸೇರಲು ಸಹಾಯ ಮಾಡ ಬಲಪಡಿಸಪ್ಪ. ಅವ್ರ ಮನುಷ್ಯರ ಮಾರ್ಪಡಿಸ ಸ್ವಾಮಿ. ಕರ್ತನೆ ರಕ್ಷಣಾ ಮಾರ್ಗದಲ್ಲಿ ಬರುವಂತ ಸಹಾಯ ಮಾಡಿಕೊಟ್ಟು ಬರಬೇಕೆಂದು ಯೇಸು ಕ್ರಿಸ್ತನ ದೇವರ ನಾಮದಲ್ಲಿ ಬೇಡ ಅಂತಂದಿ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವ ಪ್ರಪಂಚದ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆಯ